ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾಂಗ್ರೆಸ್ ಒಡೆದು ಆಳುವ ದ್ವಿಮುಖ ನೀತಿಯಿಂದ ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸಿ ಮಹಿಳೆಯರಿಗೆ ಅಪಮಾನ ಮಾಡಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದರು. ಅವರು ಮಂಗಳವಾರ ಶಿರಸಿಯ ದೀನದಯಾಳ್ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಶಿರಸಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಹಿಳಾ ಮೀಸಲಾತಿ ಮಸೂದೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಂಸತ್ನಲ್ಲಿ ಮಸೂದೆಗೆ ವಿರೋಧ ತೋರಿಸದೇ ಇದ್ರೂ ಜಾರಿಗೆ ಬಂದಾಗ ಅಡ್ಡಗಾಲು ಹಾಕುವ ಪ್ರಯತ್ನ ನಡೆದಿದೆ ಅಂತ ಆರೋಪ ಮಾಡಿದ್ರು. INDA ಘಟಬಂಧನ್ನಿಂದ ಮಸೂದೆಗೆ ಅಡ್ಡಿಯಾಗ್ತಿದೆ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಮೊದಲಿನಿಂದಲೂ ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ಬದ್ಧವಾಗಿದೆ. 2029 ಒಳಗೆ ಈ ಮಸೂದೆಯನ್ನ ಅನುಷ್ಠಾನಗೊಳಿಸಲು 100ಕ್ಕೆ 100ರಷ್ಟು ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ರಾಷ್ಟ್ರದ ತಾಯಂದಿರು, ಮಹಿಳೆಯರು, ನಾರಿಶಕ್ತಿ ಮುಖ್ಯವಾಹಿನಿಯಲ್ಲಿ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಭಾಳ ಹಿಂದಿನಿಂದಲೂ ಎಲ್ಲ ಪಕ್ಷಗಳು ಚರ್ಚಿಸ್ತಿದ್ದಂತಹ ವಿಷಯವನ್ನು ಕಾಯ್ದೆ ರೂಪದಲ್ಲಿ ನಾವು ತರಬೇಕು ಅಂತ ಈ 3 ದಿನದ ವಿಶೇಷ ಅಧಿವೇಶನ ದೆಹಲಿಯಲ್ಲಿ ನಡೀತು. ನಿಮ್ಗೆ ಗೊತ್ತಿದೆ, ಅದರೊಳಗೆ 2 ಪ್ರಮುಖವಾದ ಬಿಲ್ಲು, ಮತ್ತೊಂದು ಕೇಂದ್ರಾಡಳಿತಕ್ಕೆ ಸೇರಿರುವಂತಹ ಇದಕ್ಕೆ ಸಂಬಂಧಪಟ್ಟಿರೋದೇ ಇನ್ನೊಂದು ಬಿಲ್ಲು ಸಹ ಮಂಡನೆ ಆಗಿತ್ತು. ನಾನು ಬಜೆಟ್ ಅಧಿವೇಶನದ ಮುಂದುವರೆದ ಭಾಗ ಇದೆ, 3 ದಿನದ ವಿಶೇಷ ಅಧಿವೇಶನ. ಇದರೊಳಗೆ ಮೊದಲನೇ ಬಿಲ್ಲು ಸಂವಿಧಾನದ 131ನೇ ತಿದ್ದುಪಡಿಯನ್ನು ಮಂಡಿಸಿರುವಂಥದ್ದು. ಕಾನ್ಸ್ಟಿಟ್ಯೂಷನ್ 131 ಅಮೆಂಡ್ಮೆಂಟ್ ಬಿಲ್ 2026 ಇದನ್ನು ಮಂಡಿಸಿರೋದು. ಇದು ನಾರಿ ಶಕ್ತಿ ವಂದನ್ ಅಧಿನಿಯಮ ಅನ್ನುವಂಥ ಹೆಸರಿನಲ್ಲಿ ಮಂಡಿಸಿದ್ದಾರೆ. ಇದು ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಉದ್ದೇಶಿಸಿರುವಂತಹ ಬಿಲ್. 33% ಮೀಸಲಾತಿ ತರುವುದಕ್ಕೆ ಬಯಸಿರುವಂಥ ಬಿಲ್. 2ನೇ ಬಿಲ್ಲು ಇದು ನಮ್ಮ ಸಂಸದೀಯ ಸಚಿವರು ಮಂಡಿಸಿದರೆ 2ನೇ ಬಿಲ್ಲು ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ಡಿಲಿಮಿಟೇಷನ್ ಬಿಲ್ 2026 ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಿಸಿರುವಂತಹ ಒಂದು ಪ್ರಸ್ತಾವನೆ. ಇದು 2 ಬಿಲ್ಲನ್ನು ಮುಖ್ಯವಾಗಿ ಮಂಡಿಸಿ 2 ದಿನಗಳ ಕಾಲ ಬಹಳ ಸುದೀರ್ಘವಾಗಿ ಚರ್ಚೆ ನಡೀತು. ಸುಮಾರು 100ಕ್ಕಿಂತ ಹೆಚ್ಚು ಸಂಸದರು, ಅದರೊಳಗೆ 50%ಕ್ಕಿಂತ ಹೆಚ್ಚು ಮಹಿಳೆಯರೇ ಈ ಚರ್ಚೆಯಲ್ಲಿ ಭಾಗವಹಿಸಿದರು. ಅತ್ಯಂತ ಫಲಪ್ರದವಾದಂತಹ ಚರ್ಚೆ ಆಯಿತು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ನಾನು ಭಾವಿಸ್ತೇನೆ. ಅದರೊಳಗೆ ಪರ ವಿರೋಧದ ಮಾತುಗಳು ಎಲ್ಲವೂ ಬಂದಿದೆ. ಆದರೆ ಒಂದು ಮಾತನ್ನು ನಾನು ಇಲ್ಲೇ ಹೇಳಬೇಕು. ಆ ಪ್ರಜಾಪ್ರಭುತ್ವದ ಆ ಅತ್ಯುನ್ನತವಾದಂತಹ ಸಂಸತ್ತಿನ ದೇಗುಲದಲ್ಲಿ ಒಬ್ಬರೂ ಸಹ ಮಹಿಳೆಯರಿಗೆ ಮೀಸಲಾತಿಯನ್ನು 33% ಕೊಡಬೇಕು ಅನ್ನೋದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಇದು ನಮ್ಮ ಸದನದ ಒಂದು ಅಥವಾ ಮಹಿಳೆಯರ ಬಗ್ಗಿನ ನಮ್ಮೆಲ್ಲರ ಬದ್ಧತೆಯ, ಸದನದ ಬದ್ಧತೆಯ ಒಂದು ಅಂಶ. ಆದರೆ ಜಾರಿಗೆ ತರಬೇಕು ಅಂತ ಬಿಲ್ ಪಾಸ್ ಆಗೋ ಸಂದರ್ಭದಲ್ಲಿ ಅಥವಾ ಮೊದಲು ಕೆಲವರು ಮಾತನಾಡಿರೋ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಊಹೆಗಳನ್ನು ಮುಂದಿಟ್ಟು ಅವರು ಇದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಮತ್ತೆ ಕೊನೆಗೆ ಈ ಬಿಲ್ ಪಾಸ್ ಆಗದೇ ಇರುವಂತೆ ಕಾಂಗ್ರೆಸ್ ನೇತೃತ್ವದಲ್ಲಿರುವಂಥ ಇಂಡಿ ತಂಡಗಳು ಅವರು ಎಲ್ಲರೂ ಒಟ್ಟಾಗಿ ಈ ಬಿಲ್ಲನ್ನು ಸೋಲಿಸೋದಕ್ಕೆ ಕಾರಣರಾದರು. ಒಂದು ಕಡೆಯಲ್ಲಿ ಬಿಲ್ಲಿನ ಪರವಾಗಿ, ಮಹಿಳಾ ಮೀಸಲಾತಿ ಪರವಾಗಿ ಮಾತನಾಡೋದು, ಆದರೆ ಕೃತಿಯಲ್ಲಿ ಅದು ಜಾರಿಗೆ ತರಬಾರದು ಅನ್ನುವಂಥ ಉದ್ದೇಶವನ್ನು, ತನ್ನ ಹಿಡನ್ ಅಜೆಂಡಾವನ್ನು ಅಂಥ ಪವಿತ್ರವಾದಂಥ ವೇದಿಕೆಯಲ್ಲಿ ಅದ್ರ ವಿರುದ್ಧ ಮತ ಚಲಾವಣೆ ಮಾಡಿ ಆ ಒಂದು ಸದನಕ್ಕೆ, ಸಂಸತ್ತಿಗೆ ಅಪವಿತ್ರಗೊಳಿಸುವಂಥ ಕೆಲಸವನ್ನು
ರಾಹುಲ್ ಗಾಂಧಿಯವರ, ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿರುವಂತಹ ಇಂಡಿ ತಂಡ ಅದು ಮಾಡಿರೋದನ್ನು ನಾವು ನೋಡಿದ್ದೇವೆ. ಅವತ್ತು ಮಸೂದೆ ಪರಾಜಯ ಆಯಿತು. ನಾನು ಒಂದು ಮಾತನ್ನು ಪ್ರಾರಂಭದಲ್ಲೇ ಹೇಳೋದಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಮೊದಲಿಂದಲೂ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಲೋಕಸಭೆ ವಿಧಾನಸಭೆಯಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ 100ಕ್ಕೆ 100ರಷ್ಟು ಬದ್ಧವಾಗಿದೆ. ಅದರ ಹಿನ್ನೆಲೆಯಲ್ಲೇ ಈ ಬಿಲ್ಲನ್ನು ತಂದಿರೋದು. 2029ಕ್ಕೆ ಇದು ಜಾರಿ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ತಂದಿರೋದು. ನಾವು ಇಂಡಿ ತಂಡದವರಿಗೆ, ಕಾಂಗ್ರೆಸ್ ನೇತೃತ್ವದಲ್ಲಿರುವಂಥ ಉಳಿದೆಲ್ಲ ಅವರ ಮಿತ್ರ ಪಕ್ಷಗಳಿಗೆ ಹೇಳೋದಕ್ಕೆ ಸ್ಪಷ್ಟವಾಗಿ ಬಯಸ್ತಾ ಇದ್ದೇವೆ. ನಮ್ಮ ಲೋಕಸಭಾ ಕ್ಷೇತ್ರದ, ನಮ್ಮ ನಾಡಿನ ತಾಯಂದಿರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಈ ಮಸೂದೆಯನ್ನು ಅಂಗೀಕರಿಸೋದಕ್ಕೆ ಬೇಕಾದಂತಹ ಭರವಸೆಯ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ. ನಾವು ಅದನ್ನು ಅಂಗೀಕರಿಸಿ ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ತಾಯಂದಿರು ಭಾಗವಹಿಸುವಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಡೋದಕ್ಕೆ ನಾವು ಬದ್ಧವಾಗಿದ್ದೇವೆ, ಅನುಮಾನ ಇಲ್ಲ. ಆದರೆ ಕಾಂಗ್ರೆಸ್ ಮೊದಲಿಂದಲೂ ಮೀಸಲಾತಿಯ ಬಗ್ಗೆ, ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾ ಇದೆಯೇ ಹೊರತು ಅದನ್ನು ಅನುಷ್ಠಾನಗೊಳಿಸೋ ವಿಷಯ ಬಂದಾಗ ಎಲ್ಲ ಸಂದರ್ಭದಲ್ಲಿ ಇದುವರೆಗೂ ತನ್ನದೇ ಆದಂತಹ ಒಂದು ಷಡ್ಯಂತ್ರವನ್ನು ರೂಪಿಸಿ ಮಹಿಳೆಯರು ಮುಖ್ಯವಾಹಿನಿಯಲ್ಲಿ ಬರದೇ ಇರುವಂತೆ, ಲೋಕಸಭೆ ವಿಧಾನಸಭೆಯಲ್ಲಿ ಅವ್ರ ಪ್ರತಿನಿಧಿಗಳು ಬರದೇ ಇರುವಂತೆ ಅಡೆತಡೆಗಳನ್ನು ಹಾಕ್ತಾ ಇದೆ. 2023ರಲ್ಲಿ ನಡೆದಂತಹ ಹೊಸ ಸಂಸತ್ತಿನ ಉದ್ಘಾಟನಾ ಅಧಿವೇಶನದಲ್ಲಿ ಸರ್ವಾನುಮತದಿಂದ, ಒಬ್ಬಿಬ್ಬರ ವಿರೋಧದ ಮಧ್ಯೆ ನಾವು ಈ ಬಿಲ್ಲನ್ನು ಅಂಗೀಕರಿಸಿದ್ವಿ. ನಿಮಗೆಲ್ಲ ಗೊತ್ತಿದೆ, ನಾನು ಭಾಳ ವಿವರಕ್ಕೆ ಹೋಗೋದಿಲ್ಲ. ಅದು ಸೆನ್ಸಸ್ ಆದ ನಂತರ, ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಅದನ್ನು ನಾವು ಅನುಷ್ಠಾನಗೊಳಿಸೋದಕ್ಕೆ ಆ ಬಿಲ್ಲಿನ ಹಿನ್ನೆಲೆಯಲ್ಲಿ ಅವಕಾಶಗಳು ಆಗ್ತಾಯಿತ್ತು. ಆದರೆ ನಾವು 2029ಕ್ಕೆ ಅದನ್ನು ಅನುಷ್ಠಾನಗೊಳಿಸಬೇಕು